ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೂ ಇರ್ಫಾನ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಈ ಕನ್ನಡಿಗರು ಅಂತ ಹೇಳಲಿಕ್ಕೆ ಕಾರಣ ಯಾಕಂದ್ರೆ ನಾನು ಕನ್ನಡದಲ್ಲಿ ಮಾತಾಡ್ತಾ ಇರುವುದರಿಂದ ಇದನ್ನು ಆಲ್ಮೋಸ್ಟ್ ನನಗೆ ಗೊತ್ತಿರುವ ಹಾಗೆ ಕನ್ನಡಿಗರೇ ನೋಡ್ತಾರೆ. ಅದಕ್ಕಾಗಿ ನಾನು ಎಲ್ಲ ಕನ್ನಡಿಗರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಹೊಸ ವ್ಯಕ್ತಿ ಅನ್ನುವ ಬದಲು ಇದಕ್ಕೂ ಮೊದಲು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವು ನನ್ನನ್ನು ನೋಡಿರಬಹುದು. ಆದರೆ ಇವತ್ತು ನಾನು ಒಂದು ಹೊಸ ವಿಷಯದೊಂದಿಗೆ ಹೊಸ ಒಂದು ಕ್ರಿಯೇಟಿವಿಟಿ ಸ್ಕಿಲ್ ಅನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಇದಕ್ಕೂ ಮೊದಲು ನನ್ನ ಹಳೆ ಒಂದು ಚಾನೆಲ್ ಇತ್ತು, ಅದರಲ್ಲಿ ನಾನು ಇದೇ ರೀತಿ ವ್ಲಾಗ್ ಹಾಗೆ ಹೀಗೆ ಅಂತೆಲ್ಲ ಮಾಡಿ ಹಾಕ್ತಾ ಇದ್ದೆ. ಬಟ್ ಅದು ಕಾರಣಾಂತರಗಳಿಂದ ಹೋಯ್ತು. ಅದು ಆ ಯೂಟ್ಯೂಬ್ ಚಾನೆಲ್ ಮಾಡಿ ಒಂದು 8 ವರ್ಷ ಎಲ್ಲ ಆಗಿರಬಹುದು. ಅಂತಿನಿಂದ ಒಂದು ಯೂಟ್ಯೂಬ್ ಚಾನೆಲ್ ಯಾವಾಗ ನಿಲ್ತು ಅವತ್ತಿನಿಂದ ಎಲ್ಲ ಜನರು ಒಂದೇ ಪ್ರಶ್ನೆ, ಇರ್ಫಾನ್ ಯಾಕೆ ನಿನ್ನ ಚಾನಲ್ ಏನಾಯ್ತು, ವಿಡಿಯೋಸ್ ಎಲ್ಲ ಬರ್ತಾ ಇಲ್ಲ, ಈಗ ಏನಾಯ್ತು, ಎಲ್ಲಿ ಹೋದೆ, ಹಾಗೆ ಎಲ್ಲ ಕೇಳ್ತಾ ಇದ್ರು. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಅದಕ್ಕೆ ಉತ್ತರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಆ ಒಂದು ಸಮಯ ನಾನು 9th ಸ್ಟಡಿ ಮಾಡ್ತಾ ಇದ್ದೆ. ಆಗ ಏನಾಗ್ತದೆ ಅಂದ್ರೆ ಈ 9th ಅಲ್ಲಿ ನಾನು ವಿಡಿಯೋಸ್ ಎಲ್ಲ ಕರೆಕ್ಟ್ ಆಗಿ ಹಾಕ್ತಾ ಇದ್ದೆ. ಆದರೆ 10th ಗೆ ಏನಾಗ್ತದೆ ಅಂದ್ರೆ ಈ ಪಬ್ಲಿಕ್ ಎಕ್ಸಾಮ್ ಆ ರೀತಿ ಎಲ್ಲ ಬರ್ತದೆ. ಆಗ ನಾನು ಅದನ್ನ ಕ್ವಿಟ್ ಮಾಡ್ಬೇಕಾಗ್ತದೆ. ಮತ್ತೆ ಅದ ನಂತರ ಅದಕ್ಕೂ ಮುಂಚೆನೆ ಎಕ್ಸಾಮಿಗಿಂತನೂ ಮುಂಚೆನೆ ಆ ಚಾನಲ್ ಏನೋ ಆಗಿ ಯಾವುದೋ ಒಂದು ದಾರಿ ದಿಕ್ಕಿಲ್ಲದೆ ಅದೇನೋ ಒಂದಾಗಿ ಹೋಗ್ತದೆ. ಆದ ನಂತರ ತುಂಬಾ ವರ್ಷಗಳ ನಂತರ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾಗಿ ನಾನು ಹೇಳಿದ್ದು, ನನ್ನನ್ನ ಒಬ್ಬ ಹೊಸ ವ್ಯಕ್ತಿಯಾಗಿ ನೀವು ಕನ್ಸಿಡರ್ ಮಾಡಬೇಡಿ. ನಾನೊಬ್ಬ ಹಳೆ ವ್ಯಕ್ತಿ, ನಿಮಗೆ ನಾನು ಹೊಸ ವ್ಯಕ್ತಿ ಆಗಿರಬಹುದು. ನನ್ನ ವಿಡಿಯೋವನ್ನ ಮೊದಲು ನೋಡ್ತಾ ಇರುವ ಜನರಿಗೆ ಈ ಒಂದು ಸಂದೇಶ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಒಂದು ಅದ್ಭುತ ಮಾಯಾಜಾಲ ಅಥವಾ ಬೇರೆ ಏನಾದರೂ ನಾನು ತೋರಿಸಲಿಕ್ಕೆ ಹೋಗುದಿಲ್ಲ. ಆದ್ದರಿಂದ ನೀವು ಆ ರೀತಿಯ ಚಿಂತನೆಗಳನ್ನು ಹೊಂದಿದ್ದರೆ ಈ ವಿಡಿಯೋನ ಈಗಲೇ ಸ್ಕಿಪ್ ಮಾಡಿಕೊಂಡು ಬೇರೆ ವಿಡಿಯೋ ನೋಡ್ಕೊಳ್ಳಿ. ನಂತರ ಸ್ನೇಹಿತರೆ, ಈ ಒಂದು ಇರ್ಫಾನ್ ಅಫಿಷಿಯಲ್ ಮ್ಯಾಂಗ್ಳೂರ್ ಅಂತ ಅನ್ನುವಂತಹ ಈ ಒಂದು ಚಾನೆಲ್ ನಾನು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಜೀವನದ ಕೆಲವು ಮೌಲ್ಯಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ, ಇಂದಿನ ಈ ಒಂದು ಪ್ರಪಂಚ ಏನಿದೆ, ಈ ಒಂದು ಜಗತ್ತಿನಲ್ಲಿ ಆಗುತ್ತಿರುವಂತಹ ಅತಿ ಕ್ರೂರ ನಡತೆ, ಅದನ್ನೆಲ್ಲ ಕಂಡು ಬೇಸತ್ತ ಮನ ಇಂದು ನಿಮ್ಮ ಮುಂದೆ ನಿಂತಿರುವುದು. ಹಾಗಾಗಿ ಆದಷ್ಟು ನೀವು ನಮ್ಮನ್ನು ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಯಾವಾಗ ನಮ್ಗೆ ಸಿಗ್ತದೆ ಆಗ ಮಾತ್ರ ನಾವು ಇನ್ನೊಂದು ಒಳ್ಳೆಯ ವಿಡಿಯೋ ನಿಮ್ಗೆ ತಲುಪಿಸ್ಲಿಕ್ಕೆ ಆಗುವಂತಹದ್ದು. ಇಲ್ಲದಿದ್ರೆ ನಮ್ಗೆ ನಿಮ್ಮ ಸಪೋರ್ಟ್ ಇಲ್ಲದಿದ್ರೆ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ನಮ್ಗೆ ಸಪೋರ್ಟೇ ಮಾಡ್ತಿಲ್ಲ. ನಾವು ಎಷ್ಟೇ ವಿಡಿಯೋ ಹಾಕಿದ್ರು ಅವ್ರು ನಮ್ಗೆ ಸಪೋರ್ಟೇ ಮಾಡ್ತಿಲ್ಲ. ಒಂದು ಲೈಕ್ ಇಲ್ಲ, ಒಂದು ಸಬ್ಸ್ಕ್ರೈಬ್ ಇಲ್ಲ, ವಿಡಿಯೋ ನೋಡ್ತಾರೆ ಎಲ್ಲ ಕಮೆಂಟ್ ಆಗ್ತಾರೆ, ಸಬ್ಸ್ಕ್ರೈಬ್ ಮಾಡಲ್ಲ. ಮತ್ತೆ ಹೀಗೆ ಈ ರೀತಿಯದೆಲ್ಲ ಆಗುವಾಗ ನಮ್ಗೆ ಏನಾಗ್ತದೆ, ಯಾರು ನೋಡಲ್ಲ, ಮತ್ತೆ ನಾವು ವಿಡಿಯೋ ಮಾಡಿ ಏನು ಪ್ರಯೋಜನ ಅಂತ ಆಗ್ತದೆ. ನೀವು ಜನರೆಲ್ಲ ನನ್ನ ಹತ್ರ ಕೇಳ್ತಿರಲ್ಲ, ವಿಡಿಯೋ ಯಾಕೆ ಮಾಡಲ್ಲ, ಇದು ಒಂದು ರೀಸನ್. ನಾನು ಏನಂತ ಹೇಳಿದ್ರೆ, ಈ ಒಂದು ವಿಡಿಯೋಸ್ ನಿಮ್ಗೆ ಯಾವಾಗ್ಲೂ ಬರ್ತಾ ಇರಲ್ಲ ಅನ್ನುವಂತಹ ಒಂದು ಬೇಸರದ ವಿಷಯ. ಯಾಕಂತ ಹೇಳಿದ್ರೆ, ನಾನು ಈಗ ನಮ್ಮ ಊರಿನಲ್ಲಿ ಸರಿಯಾಗಿ ಇರುವುದಿಲ್ಲ. ಯಾಕಂತ ಹೇಳಿದ್ರೆ, ಹಾಸ್ಟೆಲ್ ಅಲ್ಲಿ ಇರುವಂತಹ ಒಬ್ಬ ಹುಡುಗ ಇರ್ಫಾನ್. ನಾನು ಹಾಸ್ಟೆಲ್ ಅಲ್ಲಿ ಸ್ಟಡಿ ಮಾಡ್ತಿದ್ದೇನೆ. ಹಾಗಾಗಿ ಇಲ್ಲಿಗೆ ತಿಂಗಳಿಗೆ ಒಮ್ಮೆ ಬರ್ತೇನೆ. ಐ ಆಮ್ ನಾಟ್ ಯೂಸಿಂಗ್ ಮೊಬೈಲ್ ಆರ್ ಎಕ್ಸೆಟ್ರಾ. ಹಾಗಾಗಿ ನನ್ಗೆ ಮನೆಗೆ ಬಂದ್ರೆ ಮಾತ್ರ ಈ ಒಂದು ಫೋನ್ ಸಿಗ್ತದೆ. ಹಾಗಾಗಿ ನನ್ನ ಒಂದು ವಿಡಿಯೋ ನಿಮಗೆ ಮುಟ್ಬೇಕಾದ್ರೆ 1 ತಿಂಗಳಿಗೆ ಒಮ್ಮೆ, ಈ 1 ತಿಂಗಳಿಗೆ ಒಮ್ಮೆ ನೋಡುವಂತಹ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡಿ ಹೋಗ್ಬೇಡಿ ಸ್ನೇಹಿತರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ ಇನ್ನು ಕೆಲವು ಜನ ಇದ್ದಾರೆ, ಅವ್ರು ಹೇಗೆ ಅಂದ್ರೆ, ಇವನ್ದ ವಿಡಿಯೋ, ಇವನ್ದೇ ಏನಾದ್ರು ಡಮ್ಮಿ ಪೀಸ್ ಇರ್ತದೆ, ಹಾಗಿರ್ತದೆ, ಹೀಗಿರ್ತದೆ, ಹಾಗೆಲ್ಲ ಹೇಳುವವರಿಗೆ ಇರುವಂತಹ ನನ್ನ ಒಂದು ಮಾತು, ನಿಮ್ಮಿಂದ ಸಾಧ್ಯ ಇದ್ದರೆ, ನಿಮ್ಗೂ ಈ ರೀತಿ ವಿಡಿಯೋ ಮಾಡಿ ಏನಾದ್ರು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗುವುದಾದ್ರೆ ನೀವು ಮಾಡಿ. ಮತ್ತೊಬ್ಬರನ್ನ ನೀವು ಗೇಲಿ ಮಾಡಿ ಆ ರೀತಿ ಮಾಡುದು ಸರಿಯಲ್ಲ ಅಂತ ನನ್ನ ಒಂದು ಅದಕ್ಕೆ ಉತ್ತರ, ಹಾಗೆ ಹೇಳುವವರಿಗೆ ಉತ್ತರ. ಯಾಕಂತ ಹೇಳಿದ್ರೆ, ನಿಮ್ಗೆ ರೀಸೆಂಟ್ ಆಗಿ ಗೊತ್ತಿರಬಹುದು, ಕಾಕ್ರೋಚ್ ಜನತಾ ಪಾರ್ಟಿ ಹಾಗೆ ಒಬ್ರು ನ್ಯಾಯಾಧೀಶರು ಆ ರೀತಿ ಹೇಳ್ಬಾರ್ದಾಗಿತ್ತು. ಯಾಕಂತ ಹೇಳಿದ್ರೆ ಅನ್ಎಂಪ್ಲಾಯ್ಸ್ ಅಂತ ಹೇಳ್ತಾರೆ ಅವರು, ಕಾಕ್ರೋಚ್ ಅಂತ. ಅವರ ಶಕ್ತಿ ಎಷ್ಟಂತ ಈಗ ಗೊತ್ತಾಗ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ.
ನಂತರ ಇದೇ ರೀತಿ ಒಂದು ಸೊಸೈಟಿಯಲ್ಲಿ ಆಗುವಂತಹ ಒಂದು ಬೇರೆ ಬೇರೆ ಕೆಲಸಗಳನ್ನ ಒಂದೊಂದು ವಿಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತದೆ. ನಾವು ಕೂಡ ಅದೇ ರೀತಿ ಬಿಕಮ್ ಆಗ್ಬೇಕು, ಆ ರೀತಿಯೇ ಬದುಕಬೇಕು ಅಂತ. ಯಾವ ರೀತಿ ಅಂದ್ರೆ ಈಗ ನೋಡಿ, ಈ ಸಿವಿಕ್ ಸೆನ್ಸ್, ನಾಗರಿಕ ಪ್ರಜ್ಞೆ ಅನ್ನುವಂತಹದ್ದು ಎಲ್ಲರಲ್ಲಿಯೂ ಇರ್ತದೆ. ಬಟ್ ಅದನ್ನ ಯಾರು ಯಾಕೆ ತೋರಿಸ್ಕೊಳ್ಳಲ್ಲ? ಅದನ್ನ ಬಿಟ್ಟು ಬೇರೆ ಎಲ್ಲವನ್ನು ಸಹ ನೀವೇನ್ ಮಾಡ್ತೀರಾ, ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತೀರಾ. ಈ ಸಿವಿಕ್ ಸೆನ್ಸ್ ಅನ್ನುವುದನ್ನ ನೀವು ಯಾಕೆ ಎಕ್ಸ್ಪ್ಲೋರ್ ಮಾಡಲ್ಲ? ಮೊನ್ನೆ ಅಷ್ಟೇ ನಾನೊಂದು ವಿಡಿಯೋ ನೋಡಿದೆ. ಒಬ್ಬ ವ್ಯಕ್ತಿ ಬರ್ತಾನೆ, ಒಂದು ಬ್ರಿಡ್ಜ್ ಹತ್ರ ಬರ್ತಾನೆ, ಅವನು ಇನ್ನೊಬ್ಬ ವ್ಯಕ್ತಿ ವಿಡಿಯೋ ಮಾಡ್ತಿದ್ದಾನೆ. ಬಟ್ ಆ ವ್ಯಕ್ತಿ ಬರ್ತಾನೆ, ಬಂದು ಅವನ ಕೈಯಲ್ಲಿ ಏನೋ ಕಸ ಇರ್ತದೆ, ಅದನ್ನ ತೆಗೆದು ನದಿಗೆ ಬಿಸಾಕ್ತಾನೆ. ಆಗ ಆ ವ್ಯಕ್ತಿ ನಿಂತು ಕೇಳ್ತಾನೆ, ನಿನಗೆ ಯಾಕೆ ನಾಗರಿಕ ಪ್ರಜ್ಞೆ ಇಲ್ವಾ? ಇಷ್ಟೆಲ್ಲ ವಿಡಿಯೋಸ್ ಬರ್ತಿದೆ, ಈ ರೀತಿ ಹಾಕಬಾರ್ದು, ಭಾರತ ಎಲ್ಲಿ ಮತ್ತೆ ಮುಂದೆ ಬರ್ತದೆ, ಹಾಗೆಲ್ಲ ಕೇಳ್ತಾನೆ. ಬಟ್ ಅದಕ್ಕೆ ಅವನು ರೆಸ್ಪಾನ್ಸ್ ಮಾಡಲ್ಲ. ರೆಸ್ಪಾನ್ಸ್ ಮಾಡದೆ ಆ ಕಸನ ಅಲ್ಲಿಗೆನೆ ಹಾಕಿ ಸೀದಾ ಹೋಗ್ತಾನೆ. ಇದನ್ನ ನಾವು ಮೊದಲು ನಿಲ್ಲಿಸಬೇಕಾಗಿದೆ ಸ್ನೇಹಿತರೆ. ನಮ್ಗೆ ಇದಕ್ಕಿಂತ ದೊಡ್ಡ ದೊಡ್ಡ ವಿಷಯ ಎಲ್ಲ ಇದೆ, ರಾಜಕೀಯವಾಗಿಯೂ ಬೇರೆ ರೀತಿಯ ಎಲ್ಲ ರೀತಿಯ ವಿಷಯ ಇದೆ. ಆದರೆ ಈ ಒಂದು ಸಣ್ಣ ಸಣ್ಣ ವಿಷಯಗಳು, ನಾವು ದೊಡ್ಡ ವಿಷಯವನ್ನ ನಿಮ್ಮ ತಲೆಗೆ ಹಾಕಲಿಕ್ಕೆ ಹೋಗ್ತಾ ಇರೋದಲ್ಲ, ಒಂದು ಸಣ್ಣ ಸಣ್ಣ ವಿಷಯಗಳು, ಅದು ನಮ್ಮ ಜೀವನದಲ್ಲಿ ನಾವು ಪಾಲಿಸಿದರೆ ನಮ್ಮ ದೇಶ, ನಮ್ಮ ಈ ಒಂದು ಭಾರತ ದೇಶ ಏನಾಗ್ತದೆ, ಕುವೆಂಪು ಹೇಳಿದಂತಹ ಸುಂದರ ದೇಶ ಆಗ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ನಾನು ಕೂಡ ತುಂಬಾ ಈ ಬರಹಗಳನ್ನೆಲ್ಲ ಇಷ್ಟಪಡುವವರು. ಕವಿತೆ, ಕವನಗಳು, ಕಾದಂಬರಿಗಳು ಮತ್ತು ಈ ಕಥೆ ಎಲ್ಲ ಇರ್ತದಲ್ಲ, ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರದೆಲ್ಲ ತುಂಬಾ ಚಂದದ ಕಥೆ ಎಲ್ಲ ಇದೆ. ಹೀಗೆ ನಿಮ್ಗೆ ಏನಾದ್ರೂ ಗೊತ್ತಿದೆ, ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಒಂದು ಸಣ್ಣ ಸಣ್ಣ ಕವನ ಎಲ್ಲ ಇದ್ರೆ ನೀವು ಕೂಡ ಹಾಕಿ. ನಾನದರ ಮೇಲೆ ಯಾವಾಗಲಾದ್ರೂ ವಿಡಿಯೋನ ಮಾಡಿ ಹಾಕ್ತೇನೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನಗೆ ಹೇಳಲಿಕ್ಕೆ ಇರುವಂತಹದ್ದು, ಗಾಯ್ಸ್, ಯಾರಾದ್ರೂ ಒಬ್ಬ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಸಪೋರ್ಟ್ ಮಾಡಿ ಗಾಯ್ಸ್. ಅವನನ್ನ ನಿಂದನೆ ಮಾಡಬೇಡಿ, ಅವನಿಗೆ ಸಪೋರ್ಟ್ ಮಾಡಿ. ಆದ್ದರಿಂದ ನನ್ನ ಈ ಒಂದು ಸಣ್ಣ ವಿಡಿಯೋದಲ್ಲಿ ಈ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮಾಹಿತಿಯೊಂದಿಗೆ ನಾನು ಬರ್ತೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ಇರ್ಫಾನ್ ಅಫಿಷಿಯಲ್ ಮ್ಯಾಂಗ್ಳೂರ್ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ನನ್ನ ಈ ಒಂದು ಸಣ್ಣ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ.